ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ರಿಲೇಟೆಡ್ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳಬಹುದು. ತುಂಬ ದಿನಗಳಿಂದ ಕಾಯ್ತಿದ್ದಂತಹ 7ನೇ ಕಂತಿನ ಹಣ ಕೊನೆಗೂ ಜಮೆ ಆಗಿದೆ. ಈ ವಿಡಿಯೋದಲ್ಲಿ 7ನೇ ಕಂತಿನ ಹಣದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ಯೋಜನೆ ಆಗಿರಬಹುದು, ಗೃಹಲಕ್ಷ್ಮಿ ಮತ್ತು ಸ್ಕಾಲರ್ಶಿಪ್ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದೆಲ್ಲ ನಿಮಗೆ ಯೂಸ್ಫುಲ್ ಕೂಡ ಆಗಿರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋದಾದರೆ, ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಪ್ರತಿ ತಿಂಗಳು ಮನೆ ಯಜಮಾನಿಗೆ 2,000 ಅಕೌಂಟ್ಗೆ ಹಾಕ್ತಾ ಇದ್ದಾರೆ. ಇದು ಗೃಹಲಕ್ಷ್ಮಿ ಯೋಜನೆ ಆಗಿದೆ. ಈ ಅಮೌಂಟು ಈಗಾಗಲೇ 6 ಕಂತಿನವರೆಗೆ ಜಮೆ ಆಗಿದ್ದು, 7ನೇ ಕಂತಿನ ಹಣ ತುಂಬ ತಡ ಕೂಡ ಆಯಿತು. 7ನೇ ಕಂತಿನ ಅಮೌಂಟು ಈಗ ಲಾಸ್ಟ್ ಸ್ಯಾಟರ್ಡೆಯಿಂದ ಅಕೌಂಟ್ಗಳಿಗೆ ಕ್ರೆಡಿಟ್ ಆಗ್ತಾ ಇದೆ. ನಿನ್ನೆ ಕೂಡ ತುಂಬ ಜನಕ್ಕೆ ಬಂದಿದೆ. ಒಟ್ಟು ಗೃಹಲಕ್ಷ್ಮಿ ಅಪ್ಲೈ ಮಾಡಿರೋದ್ರಲ್ಲಿ 1,20,00,000 ಸಮಥಿಂಗ್ ಮೆಂಬರ್ಸ್ ಅಪ್ಲೈ ಮಾಡಿದ್ದಾರೆ. ಇಷ್ಟು ಜನಕ್ಕೆ ಒಂದೇ ದಿನ ಅಮೌಂಟ್ ಕ್ರೆಡಿಟ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ಸ್ವಲ್ಪ ದಿನಗಳಿಂದ ಸ್ವಲ್ಪ ಮೆಂಬರ್ಸ್ಗಳಿಗೆ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. ಈಗಾಗಲೇ ಯಾರಿಗೆ ಬಂದಿದೆಯೋ ಅವರು ಆಲ್ರೆಡಿ ಕ್ರೆಡಿಟ್ ಮಾಡ್ಕೊಂಡಿರ್ತಾರೆ. ಮತ್ತು ಯಾರಿಗೆ ಬಂದಿಲ್ವೋ ಅವರು ವರಿ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಅಮೌಂಟು ಬರುತ್ತೆ. ಮತ್ತು ಆಲ್ರೆಡಿ 6 ಕಂತು ಅಮೌಂಟ್ ತೊಗೊಂಡಿರೋರಿಗೆ ಏನು ಪ್ರಾಬ್ಲಮ್ ಇಲ್ಲ, ಬಂದೇ ಬರುತ್ತೆ. ಮತ್ತು ಇದಕ್ಕಿಂತ ಮುಂಚೆ ಒಂದು ಸಲನೂ ನಾನು ಅಮೌಂಟ್ ತೊಗೊಂಡಿಲ್ಲ ಅಂದರೆ ನೀವು ಒಂದು ಸಲ ನಿಮ್ಮದು KYC ಆಗಿದೆಯಾ ಚೆಕ್ ಮಾಡಿ. ಮತ್ತು ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ, ಆಧಾರ್ ಸೀಡಿಂಗ್ ಆಗಿದೆಯಾ, NPC ಮ್ಯಾಪಿಂಗ್ ಆಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇದು 7ನೇ ಕಂತಿನ ಅಮೌಂಟು. 7ನೇ ಕಂತಿನ ಅಮೌಂಟ್ ಆಲ್ರೆಡಿ ಫಂಡ್ ರಿಲೀಸ್ ಆಗಿ ಅಕೌಂಟ್ಗೆ ಕ್ರೆಡಿಟ್ ಆಗ್ತಾ ಇದೆ. ಶನಿವಾರದಿಂದ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಿನ್ನೆ ಕೂಡ ಇವತ್ತು ಕೂಡ ತುಂಬ ಜನಕ್ಕೆ ಬಂದಿದೆ. ಯಾರಿಗೆ ಬಂದಿಲ್ವೋ ಅವರು ವರಿ ಮಾಡಬೇಡಿ, ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಬರುತ್ತೆ. ನಿಮಗೇನಾದರೂ ಅಮೌಂಟ್ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.